ನಾ ಹಿಡಿದಿದ್ದಾನೋ ಬೆಕ್ಕಿಡಿದಾನೋ ಗೊತ್ತಿಲ್ಲ. ಗೈಸ್ ಇವತ್ತೇನೋ ಒಂದು ಪಕ್ಷಿ ಪಾಪ ಕೆಳಗೆ ಬಿದ್ದಿದೆ. ನೋಡೋಣ ಸೇವ್ ಮಾಡ್ಬೋದಾ ಅಂತೇಳಿ ನೋಡೋಣ. ಇಲ್ಲಿ ನೋಡ್ಬೋದು ನೀವು ಬಚ್ಚಿಕೊಂಡಿದೆ. ಇದಕ್ಕೆ ರೆಕ್ಕೆಗೆ ಏನಾಗಿದೆ ಬಿಟ್ಟರೆ ಏನೋ ಹೊಡ್ಕೊಂಡು ಹೋಗ್ಬಿಡ್ತವೆ. ಟ್ರೈ ಮಾಡ್ತೀನಿ ಸೇವ್ ಮಾಡೋಕ್ಕೆ, ನೋಡೋಣ ಏನಾಗಿದೆ ಗೊತ್ತಿಲ್ಲ. ಬಟ್ ಸೇವ್ ಮಾಡೋಕ್ಕೆ ಟ್ರೈ ಮಾಡೋಣ. ಇಲ್ಲಾಂದ್ರೆ ನಾಯಿನ ಪಕ್ಷಿನ ಕಿತ್ಕೊಂಡು ಹೋಗ್ತವೆ. ನೋಡೋಣ. ನಾನು ಹಿಂಗೆ ಹೋಗ್ತಾ ಇದ್ದೆ ಸ್ಕೂಲಿಂದ, ಬಟ್ ನನಗೆ ಪಕ್ಷಿ ಸಡನ್ನಾಗಿ ಕಾಣ್ತು. ನೋಡೋಣ ಸೇವ್ ಮಾಡೋಕೆ ಆದಷ್ಟು ಟ್ರೈ ಮಾಡ್ತೀನಿ. ಏನು ಗೊತ್ತಿಲ್ಲ, ಪಾಪ ಹಾರಕ್ಕೂ ಬರ್ತಾ ಇಲ್ಲ. ಹೆಂಗೆ ಹಿಡ್ಕೊಂಡು ಹೋಗ್ಲಪ್ಪ, ಬೈಕಲ್ಲಿದೆ. ಕೇಳಿಸ್ಕೋಬೋದು, ನಾಯಿ ಎಲ್ಲ ಕಡೆ ಬೊಗಳ್ತಿದ್ದಾವೆ. ನಾಯಿ ಕೈ ಸಿಕ್ಕರೆ ಏನು ಉಳಿಯಲ್ಲ. ಸ್ಕೂಲ್ ಹತ್ರ ಅದೇ ಮೊಟ್ಟೆ ಇದೆ, ಬಟ್ ಅಲ್ಲೂ ಮುಂಗ್ಸಿ ಕಾಟ. ನೋಡೋ ಇಲ್ಲ, ಬಟ್ ಹೆಂಗೆ ಹಿಡ್ಕೊಂಡು ನಿಜಲ್ಲೂ ಗೊತ್ತಿಲ್ಲ. ನಮ್ಮ ಸ್ಕೂಲಲ್ಲಿ ಏನು ಮೊಟ್ಟೆ ಹಾಕಿರ್ತಾರೆ ಅದೇ ಪಕ್ಷಿನೇ, ಬಟ್ ಕಾಲು ಏನೋ ಆಗಿದೆ. ಐ ಥಿಂಕ್ ಸೊ. ನಾಯಿ ಹಿಡಿದಿದ್ದೇನೋ ಬೆಕ್ಕಿಡಿದೇನೋ ಗೊತ್ತಿಲ್ಲ. ಒಂದೇ ಕೈ ಕರ್ಕೊ ಬಂದಿನ ಅಲ್ಲಿಂದ ನೋಡ್ಬೇಕು ಈಗ ಏನು ಮಾಡೋದು ಅಂತ ಹೇಳಿ. ಏನಾಗಿದೆ ಗೊತ್ತಾಗುತ್ತೆ ಈಗ. ಸ್ವಲ್ಪ ಇದೆಲ್ಲ ಬರ್ಲಿ ಒಂದು ಪಾಪ ಏನಾಗಿದೆ ಗೊತ್ತಿಲ್ಲ, ಬಟ್ ಹಾರ್ತಾ ಇಲ್ಲ. ನೋಡೋಣ ಬನ್ನಿ, ನಮ್ಮ ಫ್ರೆಂಡ್ ಅಂಗಡಿ ಬಂದಿದ್ದೀವಿ ಈಗ. ಸ್ವಲ್ಪ ಏನೋ ಎಷ್ಟು ಹೆಲ್ಪ್ ಆಗುತ್ತೋ ಅಷ್ಟು ಹೆಲ್ಪ್ ಮಾಡೋಣ. ನಾವು ಬೆಳಿಗ್ಗೆ ಎಷ್ಟೊತ್ತು ನೋಡೋಣ, ಅಕಸ್ಮಾತ್ ರಿಕವರಿ ಆಯ್ತು ಅಂತಂದ್ರೆ ಬಿಡೋಣ. ಒಂದು ಬಟ್ ಏನಾಗಿದೆ ಗೊತ್ತಿಲ್ಲ. ಅಲ್ಲೇ ಬಿಟ್ಟಿದ್ರೆ ನಾಯಿ ಈಗ ಎಲ್ಲಿದ ಸಿಕ್ಕಂಡು ಏನಾಗದು. ಬಟ್ ಐ ಟ್ರೈ ಮೈ ಲೆವೆಲ್ ಬೆಸ್ಟ್. ಇಲ್ಲ ಹೊಡ್ತಾ ಬಿದ್ದಿದೆ, ರೆಕ್ಕೆ ಹೊಡ್ತಾ ಬಿದ್ದಿದೆ ಮೇನು. ನೋಡಿ ಏನ್ ರೆಕ್ಕೆ ಹೊಡ್ತಾ ಬಿದ್ದಿದೆ. ನೋಡೋಣ ಆದಷ್ಟು ಎಷ್ಟಾಗುತ್ತೋ ಕ್ಲಿಯರ್ ಮಾಡಿ ಸೇವ್ ಮಾಡಿ ಟ್ರೈ ಮಾಡ್ತೀನಿ. ಸ್ವಲ್ಪ ಗ್ಲುಕೋಸ್ ಪೌಡರ್ ಹಾಕಿ, ಬಟ್ ಎನರ್ಜಿ ಅಂತೂ ಏನೂ ಇಲ್ಲ. ಸ್ವಲ್ಪ ಏನೋ ಗ್ಲುಕೋಸ್ ಪೌಡರ್ ಒಟ್ಟೇನೋ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ. ಎಲ್ಲ ಸಿಕ್ಕೊಂಡಿದ್ದು. ಓಕೆ, ಐ ಥಿಂಕ್ ನೀರಲ್ಲಿ ಬಿದ್ದಿದೆ ಬ್ರೋ, ನೀರಲ್ಲಿ ಬಿದ್ದು ಇದು ಸಿಕ್ಕೊಂಡಿದೆ ಎಲ್ಲ. ಕೆಸರಲ್ಲಿ ಬಿದ್ದು ರೆಕ್ಕೆ ಹಾಳಾಗಿದೆ. ಬಿಯರ್ ಕುಡಿಸೋ ಸರಿ ಹೋಗತ್ ನಿನ್ ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ. ರೆಕ್ಕೆ ರೆಕ್ಕೆ ಹಾಳಾಗಿದಾವೆ, ಅದಕ್ಕೆ ಹಾರಕ್ ಬಂದಿಲ್ಲ ಅನ್ಕೊಂತೀನಿ ಇದಕ್ಕೆ. ಬಟ್ ಮೈ ಮೇಲಂತೂ ಎಲ್ಲೂ ಗಾಯ ಇಲ್ಲ. ಬಟ್ ಅದೇ ಕೆಸರಲ್ಲಿ ಬಿದ್ದು ಕೆಸರಾಗ್ಬಿಟ್ಟು ಹಾರ್ತಾ ಇಲ್ಲ ನನಗೆ ಅನ್ಸ್ಕೊಂಡೆ. ಅದೇ ರೀಸನ್ ಇರ್ಬೋದು. ನೋಡೋಣ ಬನ್ನಿ. ಅದೇ ಕಲೆ ಕರ್ಕಿದೆ ಶೋರ ಮಾಡ. ರೆಕ್ಕೆ ಹಾಳಾಗಿದೆ, ಅದಕ್ಕೋಸ್ಕರ ಹಾರ್ತಿಲ್ಲ ಅನ್ಕೊಂತೀನಿ ಅಷ್ಟೇ. ಬಟ್ ಮೈ ಮೇಲೆಲ್ಲೂ ಪೆಟ್ಟಂತೂ ಇಲ್ಲ. ಅಲ್ಲೇ ಬಿಟ್ಟಿದ್ರೆ ನಾಯಿಗೆಲ್ಲ ಸಿಕ್ಕಂಡು ಏನೋ ಆಗೋದು. ನಾಯಿ ಫುಲ್ ಇದ್ವು ಅಲ್ಲಿ ಹೇಳ್ಬೇಕಂದ್ರೆ, ಸದ್ಯ ಬಚ್ಚಿಕ್ಕಂತದ್ದು. ಆಲ್ಮೋಸ್ಟ್ ಕ್ಲೀನ್ ಮಾಡಿದ್ದೀನಿ. ನೋಡೋಣ ಇಲ್ಲಿ ನೋಡಿ, ಈ ರೆಕ್ಕೆ ಡಿಫ್ರೆನ್ಸ್ಗೂ ಈ ರೆಕ್ಕೆಗೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಎಷ್ಟು ಫೆದರ್ ಅಗಲ ಇದೆ ಇದು. ಮತ್ತು ಇದು ಈ ರೆಕ್ಕೆ ನೋಡಿ, ಅದಕ್ಕೋಸ್ಕರ ಹಾರ್ತಾ ಇಲ್ಲ ಗೊತ್ತಿಲ್ಲ. ಬಟ್ ಹೊಡ್ತಂತೂ ಎಲ್ಲೂ ಬಿದ್ದಿಲ್ಲ. ಹೇರ್ ಡ್ರೈ ಫೆದರ್ಸ್ನ ಡ್ರೈ ಮಾಡಕ್ ನೋಡೋಣ. ಡ್ರೈ ಆಯಿತು, ಓಕೆ ಫೈನ್. ಸದ್ಯಕ್ಕೆ ಫ್ಯಾನ್ ಇದೆ ನೋಡು. ಇಲ್ಲ ಹೇರ್ ಡ್ರೈ ಇದ್ರೆ ಆದಷ್ಟು ಬೇಗ ಒಣಗುತ್ತೆ. ನಮ್ಮ ಸ್ಕೂಲೆಲ್ಲ ಹಾರಾಡ್ತಿದ್ವು ಅಷ್ಟೇ. ಇದು ನಮ್ಮ ಸ್ಕೂಲ್ ಹತ್ರ ಹಾರಾಡ್ತಿದ್ವು. ಬಟ್ ಫಸ್ಟ್ ಟೈಮ್ ಈ ತರ ಪಕ್ಷಿ ನೋಡ್ತಾ ಇರೋದು ನಾನು. ಇದಕ್ಕೆ ಏನಂತ ಕಮೆಂಟ್ ಮಾಡಿ. ಈ ಪಕ್ಷಿಗೆ ಏನಂತ ಹೆಸರು ಕರೀತಾರೆ ಗೊತ್ತಿಲ್ಲ, ನನಗಂತೂ ಗೊತ್ತಿಲ್ಲ. ಇದಕ್ಕೆ ಏನಂತ ಕರೀತಾರೆ ಕಮೆಂಟ್ ಮಾಡಿ ನನಗೆ. ಮತ್ತೆ ನಾಳೆ ಬೆಳಗ್ಗೆ ನೋಡೋಣ. ಒಳಗೆ ಇಟ್ಟಿದ್ದೀನಿ, ಕುತ್ಕೊಂಡಿದೆ. ನಾಳೆ ಬೆಳಿಗ್ಗೆ ಅಷ್ಟೇ ಗೊತ್ತಾಗುತ್ತೆ ಏನ್ ಪಿಕ್ಚರ್ ಅಂತ, ಆಕ್ಚುಯಲ್ ಪಿಕ್ಚರ್ ಅಂತ ಹೇಳಿ. ಯಾಕಂದ್ರೆ ನನಗೆ ಗೊತ್ತಾಗಿರೋ ಪ್ರಕಾರ ಬರೀ ರೆಕ್ಕೆ ಸ್ವಲ್ಪ ಗಲೀಜಾಗಿತ್ತು, ಕೆಸರಾಗಿ ಹಾರ್ತಿದ್ದಿಲ್ಲ.
ಬಟ್ ಇವಾಗ ಗೊತ್ತಾಗುತ್ತೆ. ಬೆಳಿಗ್ಗೆ ಸ್ಕೂಲ್ ಹತ್ರ ತಂದೆ, ಬಟ್ ದಿನ ರೆಕ್ಕೆ ಸರಿ ಆಗಿಲ್ಲ. ಬಟ್ ಇಲ್ಲೇ ಬಿಡ್ತೀನಿ ಅದನ್ನು, ಯಾಕಂದರೆ ಅದು ಏನು ಊಟ ಮಾಡ್ತದೆ ಅಂತ ನನಗೆ ಗೊತ್ತಿಲ್ಲ. ಒಳಪಳ ಎಲ್ಲಿಂದ ತರಲಿ, ಅದಕ್ಕೋಸ್ಕರ ಇಲ್ಲೇ ಬಿಡ್ತೀನಿ. ನೋಡೋಣ, ಆರಾಮಾಯಿತು ಅಂತಂದ್ರೆ ಹಾರತ್ತೆ ಅನ್ಕೊತೀನಿ. ಬಟ್ ರೆಕ್ಕೆದೇ ಫಾಲ್ಟ್ ಅದು. ನೋಡೋಣ ಬನ್ನಿ. ನೋಡಿದ್ರೆ ಮೊಟ್ಟೆ ಇದೆ ಇಲ್ಲಿ ನೋಡ್ಬೋದು. ನೋಡಿ ಎಷ್ಟು ಗಲಾಟೆ ಮಾಡ್ತದವು. ನೋಡೋಣ, ಒಂದು ಅರ್ಧ ಗಂಟೆ ಬಿಟ್ಟು ಬರೋಣ. ಅದರದೇ ಮೊಟ್ಟೆ ಅದು, ಬಟ್ ನೆಕ್ಸ್ಟ್ ಹತ್ರ ಬಿಟ್ಟಿದ್ದೀನಿ. ನೋಡೋಣ ಏನಾಗುತ್ತೆ ಅಂತೇಳಿ. ಹಾಫ್ ಆನ್ ಅವರ್ ಆಯಿತು, ಲಕ್ಷ್ಮಿಗೆಲ್ಲ ಫೀಡ್ ಹಾಕಿ ಹೋಗಿ ನೋಡ್ಕೊಂಬರೋಣ ಬನ್ನಿ. ಅವಾಗಲೇ ಬಿಟ್ಟಿದ್ದೆ, ರಿಲೀಸ್ ಮಾಡಿದ್ದೆ ಪಕ್ಷಿನ. ಹೋಗಿ ನೋಡೋಣ ಏನಾಗಿದೆ ಅಂತೇಳಿ. ಬನ್ನಿ ಹೋಗೋಣ. ಹೋಗ್ತಾ ಇದೆ, ನೋಡ್ಬೋದು ನೀವು. ಅಲ್ಲಿದೆ ನೋಡ್ಬೋದು ನೀವು, ಕಾರ್ನರಲ್ಲಿ ಕೂತ್ಕೊಂಡಿದೆ, ಕಾಣ್ತಾ ಇದೆ ಅನ್ಕೊತೀನಿ. ಅಲ್ಲಿದೆ ಕೂತ್ಕೊಂಡಿದೆ. ಬನ್ನಿ ಹೋಗೋಣ. ಇನ್ನೂ ಒಂದು ಹಾರ್ತಾ ಇದೆ, ನೋಡ್ಬೋದು. ಒಂದು ಕೂತ್ಕೊಂಡಿದೆ, ಪರವಾಗಿಲ್ಲ ಹಾರ್ತಾ ಇದೆ, ನೋಡ್ಬೋದು. ಹಾರ್ತು, ಇವಾಗ ಜಸ್ಟ್ ಹಾರ್ತದು. ಇನ್ನೊಂದು ಮ್ಯಾಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವೆಲ್ಲ ವೈಲ್ಡ್ ಬರ್ಡ್ಸು. ಸೊ ಈ ಬರ್ಡ್ಸ್ನ ವೈಲ್ಡಲ್ಲಿ ಇಡಕ್ಕೆ ಟ್ರೈ ಮಾಡಿ, ಯಾರು ತಗೋಕ್ಕೆ ಹೋಗಬೇಡಿ. ಅಕಸ್ಮಾತ್ ಈ ಥರ ಎಮರ್ಜೆನ್ಸಿ ಎಲ್ಲ ಸಿಕ್ತು ಅಂತಂದರೆ ಜಸ್ಟ್ ಅವಕ್ಕೆ ಹೆಲ್ಪ್ ಮಾಡಿ ಮತ್ತೆ ಅದೇ ಪ್ಲೇಸಲ್ಲೇ ನ್ಯಾಚುರಲಾಗಿ ಬಿಟ್ಬಿಡಿ. ಬಿಕಾಸ್ ಅದರದ್ದೇ ಆದಂಥ ಟೆರಿಟರಿ ಇರುತ್ತೆ. ಸೊ ಎಲ್ಲಿ ಸಿಕ್ಕಿರುತ್ತಲ್ಲ ಅಲ್ಲೇ ಬಿಡಿ, ಸೊ ದ್ಯಾಟ್ ಅದರ ಟೆರಿಟರಿಯಲ್ಲಿ ಅದೇ ಇರುತ್ತೆ. ನೋಡ್ಬೋದು ನೀವು, ಅಲ್ಲಿ ಕೂತ್ಕೊಂಡಿದೆ ಮತ್ತೆ. ಆದಷ್ಟು ವೈಲ್ಡ್ ಲೈಫಿಗೆ ಬಿಡಕ್ಕೆ ಟ್ರೈ ಮಾಡಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆದಷ್ಟು.